ಇವಳನ್ನ ಕೆಲಸದವ್ರ ಥರ ಇಟ್ಕೊಂಡಿದ್ದೀರಾ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಾ. ಇಲ್ಲ, ಆಕೆನೇ ಇವಳ ಪಾಲಿಗೆ ಧನ್ವಂತ್ರಿ. ಅಂದ್ರೆ ವೈದ್ಯರು ಇವ್ರನ್ನ ವಾಸಿ ಮಾಡೋಕ್ಕಾಗೋದು ಈ ಹುಡುಗಿಯಿಂದ ಮಾತ್ರ. ಈ ಪುಡಿನ ದಿನಕ್ಕೊಂದ್ಸಲ ಹಾಲಲ್ಲಾಗ್ಲಿ ನೀರಲ್ಲಾಗ್ಲಿ ಬೆರೆಸ್ಕೊಡಮ್ಮ. ನೀನು ಮಾಡ್ತಿರೋ ಸಹಾಯಕ್ಕೆ ನಾನು ಕೊಡೋ ಮದ್ದು ಜೊತೆಯಾಗುತ್ತಮ್ಮ. ನೀನು ತೋರಿಸಿರೋ ಪ್ರೀತಿನ ಹೀಗೆ ಮುಂದುವರಿಸಿದ್ರೆ ಖಂಡಿತ ಅವ್ರು ವಾಸಿ ಆಗ್ತಾರೆ. ಹೋಗ್ತಾ ಹೋಗ್ತಾ ಬದಲಾವಣೆ ಗೊತ್ತಾಗುತ್ತೆ. ಅದು ನಿಮಗೂ ಗೊತ್ತಾಗುತ್ತೆ. ಬಾ ಅಮ್ಮ, ಬಾ. ಹೇಳಿದ್ ನೆನಪಿದೆ ಅಲ್ಲ, ದಿನಕ್ಕೊಂದು ಟೀ ಸ್ಪೂನ್ ಹಾಕು. ಆಯ್ತು. ನಿಧಾನವಾಗಿ ಚೇತರಿಸ್ಕೋತಾ ಇದ್ದಾರ. ಆದಷ್ಟು ಬೇಗ ಗುಣ ಆಗ್ಬಿಡ್ತಾರ. ಆಗ ನನ್ನ ಪರಿಸ್ಥಿತಿ ಏನು? ಯಾವುದೇ ಕಾರಣಕ್ಕೂ ಇವಳು ಮೊದಲಿನ ಥರ ಆಗಬಾರ್ದು. ಏನು ಬರಕ್ಕೆ ಹೇಳ್ದೆ? ನೆನ್ನೆ ಏನೋ ಹೇಳಿದ್ಯಲ್ಲ, ಈಗ ಮಾಡಕ್ಕಾಗುತ್ತಾ ಆ ಕೆಲ್ಸನ? ನಿನ್ನ ಹತ್ರ ತುಂಬ ಹೇಳಿದ್ದೀನಿ. ಅದರಲ್ಲಿ ಯಾವುದು ಅಂತ ಹೆಂಗೆ ನೆನಪಿರುತ್ತೆ? ನೆನಪಿರೋದನ್ನ ಹೇಳು. ನೀನು ಬೆಳಬೆಳಗ್ಗೆನೆ ಬ್ಲ್ಯಾಕ್ ನೈಟಿಲಿ ಬ್ಲ್ಯಾಕ್ ಕಾಫಿ ಹಿಡ್ಕೊಂಡು ಬಾಲ್ಕನಿಲಿ ನಿಂತ್ಕೊಂಡಿದ್ದೆ. ತುಂಬ ಹಾಟಾಗಿ ಕಾಣಿಸ್ತಿದೆ. ಅದಾದ್ಮೇಲೆ ನೀಲಿ ಬಣ್ಣ ಯೆಲ್ಲೋ ಬಾರ್ಡರ್ ಸೀರೆ, ಬಾ ಸೂಪರ್ ಆಗಿದ್ದೆ. ನಂಗೆ ವರ್ಣಿಸಕ್ಕೆ ಪದನೇ ಇಲ್ಲ. ಆದರೆ ಜ್ಯೂಸ್ ಏನು ಚೆಲ್ತು ಅಂತ ಅದನ್ನು ಚೇಂಜ್ ಮಾಡಿ ಇದನ್ನು ಉಟ್ಕೊಂಡೆ. ಓಕೆ, ಇದರಲ್ಲಿ ಕೂಡ ತುಂಬ ಹಾಟಾಗಿ ಕಾಣಿಸ್ತಿದ್ಯಾ. ಸರಿಯಾಗಿ ಹೇಳಿದ್ನಾ? ಯಾಕೆ ಹೊಡೆದೆ? ಕರೆಕ್ಟಾಗಿ ಹೇಳಿದ್ನಲ್ಲ. ಅದಕ್ಕೆ ಹೊಡೆದಿದ್ದು. ಈ ಥರ ಕೆಲ್ಸಕ್ಕೆ ಬರ್ದಿರೋ ವಿಷಯ ಎಲ್ಲ ಚೆನ್ನಾಗಿ ನೆನಪಿರುತ್ತೆ. ನೆನ್ನೆ ಹೇಳಿದ ಮುಖ್ಯವಾದ ವಿಷಯ ನೆನಪಿರಲ್ಲ. ಹಾ, ಇವಾಗ ನೆನಪಾಯ್ತು. ಬೇಕು ಅಂದರೆ ವೈದೇಹಿನ ಮಾಯ ಮಾಡ್ತೀನಿ ಎಂದೆ. ವಧೆ ಬೀಳೋ ತನಕ ತಲೆ ಕೆಲಸ ಮಾಡಲ್ಲ. ಸರಿ, ಇವಾಗ ಯಾಕೆ ಕೇಳಿದೆ ಅಂತ ಹೇಳು. ಈಗ ನೀನ್ ಮಾಯ ಮಾಡಕ್ಕಾಗತ್ತಾ? ಏನು? ಈಗ ವೈದೇಹಿನ ಮನೆಯಿಂದ ಮಾಯ ಮಾಡಕ್ಕಾಗತ್ತಾ? ಇವಾಗ್ಲಾ? ಮಾಡಕ್ಕಾಗತ್ತಾ ಇಲ್ವಾ? ವೈದೇಹಿ ಕಾಣ್ಲಿಲ್ಲ ಅಂದ್ರೆ ಹುಚ್ಚಿ ಕಂಟ್ರೋಲಿಗೆ ಸಿಗಲ್ಲ, ಬೇಡ ಅಂದಿದ್ಯಲ್ಲ. ನೀನ್ ಇವಾಗ ಮಾಡಕ್ಕಾಗತ್ತಾ ಇಲ್ವಾ? ರಾತ್ರಿ ಅಂದ್ರೆ ಎಲ್ಲರೂ ಮಲಗಿರ್ತಾರೆ. ಆದ್ರೆ ಈಗ ಮನೆಯಲ್ಲಿ ಫಂಕ್ಷನ್ ಅಂತ ಗೆಸ್ಟ್ಗಳು ಬಂದಿದ್ದಾರೆ. ವಾಲಿ, ಇದ್ರೂ ಕೂಡ ಟ್ರೈ ಮಾಡ್ಬೋದು. ಅವಳು ನನ್ನ ಹತ್ರನೇ ಚಾಲೆಂಜ್ ಮಾಡಿದಾಳೆ ವಾಲಿ. ಅವಳು ನಿಶ್ಚಿತಾರ್ಥ ಟೈಮಲ್ಲಿ ಮನೆಯಲ್ಲಿದ್ರೆ ನಾನು ಸೋತ್ ಹೋಗ್ತೀನಿ. ಬಂಗಾರಿ, ನಾನಿರ್ಬೇಕಾದ್ರೆ ನೀನನ್ನು ಸೋಲಕ್ ಬಿಡ್ತೀನಾ? ಅಟ್ಲೀಸ್ಟ್ ನಿಶ್ಚಿತಾರ್ಥ ನಡೆಯೋವರೆಗೂ ಮನೆಯಲ್ಲಿ ಇರಬಾರ್ದು. ನಾನು ಅವಳ ಕತೆ ಮುಗಿಸಿದ್ರೆ ನಿಂಗೇನಾದ್ರೂ ಪ್ರಾಬ್ಲಮಾ? ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ. ಯಾರು ನೋಡ್ದೇ ಇರೋ ಹಾಗೆ ಅವಳು ಆಚೆ ಬರೋ ಹಾಗೆ ನಾನ್ ಮಾಡ್ತೀನಿ. ಅವಳನ್ನ ಮಾಯ ಮಾಡೋ ಕೆಲಸ ನಿಂದು. ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಈಗ ವೈದೇಹಿನ ಹೇಗೆ ಕಿಡ್ನಾಪ್ ಮಾಡೋದು ಅಂತ ಯೋಚಿಸ್ಬೇಕು. ಏನಮ್ಮ, ನಿಮ್ಮ ಅತ್ತೆಗೆ ಸ್ವಲ್ಪನೂ ಬುದ್ಧಿ ಇಲ್ವಾ?
ನಿನ್ನ ಮನೇಲೆ ಇಟ್ಕೊಂಡು ಅವ್ರ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತಿದಾರಲ್ಲ. ಅದು ಹಾಗಲ್ಲ. ನೀನಿದ್ರು ಇನ್ನೊಂದ್ ಮದ್ವೆ ಮಾಡ್ಸಕ್ ನೋಡ್ತಿದಾರಲ್ಲ. ಏನ್ ಅಖಿಲ ಇಲ್ಲಿ ನಿಂತಿದ್ಯಾ? ಏನಾಯ್ತಮ್ಮ? ಅಲ್ಲಿ ನೋಡಿ. ಏನಮ್ಮ ನಿನ್ ಕತೆ? ತುಂಬಾ ಒಳ್ಳೆತನ ಕೆಲ್ಸಕ್ ಬರಲ್ಲ. ಅದ್ ಹಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಅರ್ಥ ಏನಮ್ಮ ಅರ್ಥ ಮಾಡ್ಕೊಳ್ಳೋದು? ಮಾಡ್ಕೊಳ್ಳೋದು? ಮದ್ವೆ ಮಾಡ್ತಿದ್ರು ನೋಡ್ಕೊಂಡು ಸುಮ್ನಿರ್ತಾರ? ನಾನಂತೂ ಸುಮ್ನಿರ್ತಿರ್ಲಿಲ್ಲ. ಅತ್ತೆ, ನೀವ್ ಹೋಗಿ ಮಾತಾಡಿ. ನೀವೆಲ್ಲ ನನ್ನ ವೈದೇಹಿ ಅಂತ ಕರೆದಿದ್ದಕ್ಕೆ ನನಗೆ ಸಂತೋಷ ಆಗ್ತಿದೆ. ಆದ್ರೆ ನಮ್ಮವ್ರು ಯಾರನ್ನೂ ಬೈಯಕ್ ಹೋಗ್ಬೇಡಿ. ಏನ್ ಹೇಳ್ತಿದ್ಯಮ್ಮ ನೀನು? ಆಂಟಿ, ಇವಳನ್ನ ವೈದೇಹಿ ಅಂತ ಅನ್ಕೊಂಡಿದ್ದೀರಾ? ಹೌದು, ವೈದೇಹಿನೇ ಅಲ್ವಾ? ನಮ್ ವೈದೇಹಿ ಹೀಗಿರ್ತಿದ್ಲಾ? ಹೌದು, ವೈದೇಹಿ ಹೀಗೆ ಇರ್ತಾಳಲ್ಲ. ಸರಿಯಾಗಿ ನೋಡಿ ಅವಳನ್ನ. ಏನೇ ಹೇಳಿದ್ರು ವೈದೇಹಿ ವೈದೇಹಿ ಥರನೇ ಇರ್ತಾಳೆ. ವೈದೇಹಿ ತರಾನೇ ಇದ್ದಾಳೆ, ಆದ್ರೆ ವೈದೇಹಿ ಅಲ್ಲ. ಅವಳು ವೈದೇಹಿನೇ ಆಗಿದ್ರೆ ದೇವಾಂಶ್ಗೆ ಇನ್ನೊಂದು ಮದ್ವೆ ಮಾಡಿಸ್ಬೇಕು ಅಂತ ಯಾಕೆ ಅನ್ಕೋತಿದ್ವಿ? ಇಷ್ಟಕ್ಕೂ ಅವಳೇ ವೈದೇಹಿ ಆದ್ರೆ ದೇವಾಂಶ್ಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ನಡೀತಿದೆ ಅಂತ ಇಷ್ಟೊತ್ತಿಗೆ ಪ್ರಾಣನೇ ಬಿಟ್ಬಿಟ್ಟಿರೋಳು. ಹೌದು ತಾನೇ? ಹಾಗಾದ್ರೆ ಈ ಹುಡುಗಿ ಯಾರು? ವೈದೇಹಿ ಥರನೇ ಇದ್ದಾಳೆ. ಇವಳು ನಮ್ ಶಾಂತನ್ಗೋಸ್ಕರ ನಮ್ಮ ಮನೇಲಿದ್ದಾಳಮ್ಮ. ಸೇಮ್ ನಮ್ ವೈದೇಹಿ ತರಾನೇ ಇದ್ದಾಳಲ್ಲ. ಶಾಂತನ್ ಜೊತೆ ಇದ್ರೆ ತನ್ನ ಮಗಳೇ ಅನ್ಕೊಂಡು ಬೇಗ ಹುಷಾರಾಗ್ತಾಳೆ ಅಂತ ನಮ್ಮ ಆಸೆ. ಇವಳು ವೈದೇಹಿ ಅಲ್ಲ, ವೈಶಾಲಿ. ನಿಮ್ ತರನೇ ಪಾಪ ಅವಳು ಕೂಡ ತಾನೇ ವೈದೇಹಿ ಅಂತ ಅನ್ಕೊಂಡಿದ್ಲು. ವೈದೇಹಿ ಜಾಗನ್ ತಗೊಳಕ್ಕೂ ನೋಡಿದ್ಲು. ಆದ್ರೆ ಇವಳು ವೈದೇಹಿ ಅಲ್ಲ, ವೈಶಾಲಿ ಅಂತ ಪ್ರೂವ್ ಮಾಡೋದಕ್ಕೆ ಈ ಮನೆಗೆ ಲಾಯರ್ ಆಗಿ ಬಂದಿದ್ದೆ. ಈಗ ಸೊಸೆ ಆಗ್ತಿದ್ದೀನಿ. ಏನು, ನೀನು ವೈದೇಹಿನಾ? ಎಲ್ರೂ ಅವ್ರಿಗಿಷ್ಟ ಬಂದ ಹಾಗೆ ಅನ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಭಾವ ನನ್ನ ಗುರ್ತು ಹಿಡಿದೇ ಇರೋದೇ ಅಲ್ವಾ? ಅದೇ ನೋಡಿದ್ರೆ ಇವ್ರಿಗೆ ಹೀಗೆ ಮಾತಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ? ನಾನು ಇದನ್ನೆಲ್ಲ ಕೇಳಬೇಕಾಗಿರ್ಲಿಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ? ಅವಳು ಶಾಂತ ಚಿಕ್ಕಿ ನೋಡ್ಕೊಳಕ್ ಮಾತ್ರ ಇದ್ದಾಳೆ. ಓ, ಕೆಲಸದವಳಾ? ಕೆಲಸದವಳು ನೋಡೋದಕ್ಕೆ ವೈದೇಹಿ ಥರನೇ ಇದ್ದಾಳಲ್ಲ. ತುಂಬಾ ವಿಚಿತ್ರ ಅಪ್ಪ. ಬನ್ನಿ ಕೆಳಗೆ ಹೋಗೋಣ, ಬನ್ನಿ. ಇಲ್ಲಿ ಮಾಡಿದ ಕೆಲ್ಸ ಸಾಕು, ನೀನ್ ಹೋಗಿ ಬೇರೆ ಕೆಲ್ಸ ನೋಡ್ಕೊ. ಏನಂತೀರಾ ಅತ್ತೆ? ನಾನೇನ್ ಹೇಳಿ? ಇವಳು ನೋಡ್ಕೋಬೇಕಾಗಿರೋದು ಶಾಂತನಲ್ವಾ? ಹೋಗು. ನಿಂತ್ಕೋ. ನೀನ್ ಇಲ್ಲೇ ಇದ್ರೆ ಎಲ್ರೂ ವೈದೇಹಿನ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋದು ನಮಗ್ ಕಷ್ಟ ಆಗತ್ತೆ. ಶಾಂತ ಚಿಕ್ಕಿನ ಮಾಡಿ ಮೇಲ್ ಕರ್ಕೊಂಡು ಹೋಗು. ಬಾಮ್ಮ, ಬಾಮ್ಮ. ಯಾಕೆ ವೈದೇಹಿ ಇಲ್ಲಿ ಕರ್ಕೊಂಡ್ ಬಂದೆ? ಅಮ್ಮ, ರೆಸ್ಟ್ ತಗೊಳ್ಳೋಣ ಬಾ. ಇಲ್ಲಿ ಇಲ್ಲ, ಕೂತ್ಕೋ. ಬೇಡ. ಇಲ್ಲಿಗೆ ಕರ್ಕೊಂಡ್ ಬಂದೆ ನೀನು? ಅಮ್ಮ, ಏನಿಲ್ಲಮ್ಮ, ಕೆಳಗಡೆ ಎಲ್ರೂ ಗಲಾಟೆ ಮಾಡ್ತಿದಾರಲ್ವಾ? ಇಲ್ಲಿ ನೋಡು, ನಾವಿಬ್ರೇ ಇದೀವಿ ಇಲ್ಲಿ. ಇಲ್ಲ, ನೀನ್ ನನ್ನನ್ ಬಿಟ್ಟು ಹೊರಟೋಗ್ತೀಯ. ನೀನ್ ನನ್ ಬಿಟ್ಟು ಹೋಗ್ಬಿಡ್ತೀಯ. ಇಲ್ಲಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ನಾನು ನಿನ್ ಜೊತೆನೆ ನಿನ್ ಪಕ್ಕದಲ್ಲೇ ಕೂತಿರ್ತೀನಿ. ಬೇಕು ಅಂದ್ರೆ ನಿನ್ ಪಕ್ಕನೇ ಇರ್ತೀನಿ, ನೀನೇ ನೋಡು. ನಾನು ಹೋಗಲ್ಲ. ಇಲ್ಲಿ ಬಾಮ್ಮ, ಕೂತ್ಕೋ ಕೂತ್ಕೋ. ನೀನ್ ನಿಜವಾಗ್ಲೂ ಇಲ್ಲೇ ಇರ್ತೀಯಲ್ವಾ? ಇರ್ತೀನಮ್ಮ, ಇಲ್ಲೇ ಇರ್ತೀನಿ. ನೀನ್ ಮೊದ್ಲು ಮಲ್ಕೋ. ನನ್ ಮಾತ್ ಕೇಳಮ್ಮ. ಇಲ್ಲೇ ಇರ್ತೀಯಲ್ವಾ? ನನ್ ಬಿಟ್ಟು ಹೋಗಲ್ಲ ತಾನೆ? ಇಲ್ಲೇ ಇರ್ತೀನಿ. ಎಲ್ಲೂ ಹೋಗಲ್ಲ ಅಲ್ವಾ? ಎಲ್ಲೂ ಹೋಗಲ್ಲ. ನನ್ ವೈದೇಹಿ ತುಂಬಾ ಒಳ್ಳೆಯವಳು. ಈ ಹುಚ್ಚಿ ಮತ್ತೆ ವೈದೇಹಿ ಒಂದೇ ಕಡೆ ಇದ್ದಾರೆ. ಇದೇ ಒಳ್ಳೆ ಟೈಮ್.
ನಂದು ನಿಂದು ಹಣೆ ಬರ ಒಂದೇ ತರ ಇದೆ ಅನ್ಸುತ್ತಮ್ಮ. ನಿನ್ನ ಆರೋಗ್ಯ ಹೀಗಾಗಿರೋದಕ್ಕೆ ಇವರಿಂದ ನೀನು ದೂರ ಇರೋ ಹಾಗಾಗಿದೆ. ನಾನು ಹತ್ರನೇ ಇದ್ರು ಈ ನನ್ನ ರೂಪ ನನ್ನ ಎಲ್ರಿಂದ ದೂರನೇ ಇಟ್ಟಿದೆ. ಹೌದು, ನನ್ನ ರೂಪ ಏನೋ ಬದಲಾಯ್ತು, ಆದ್ರೆ ಈ ರೂಪನೇ ನನಗೆ ಯಾಕೆ ಬರ್ಬೇಕಿತ್ತು? ಇದೇ ರೂಪದಲ್ಲಿ ಇನ್ನೊಬ್ರು ಯಾಕಿರ್ಬೇಕಿತ್ತು? ಅವ್ರಿಗೆ ನನ್ನ ಜಾಗಕ್ಕೆ ಬರ್ಬೇಕು ಅನ್ನೋ ಆಸೆ ಯಾಕೆ ಬರ್ಬೇಕಿತ್ತು? ನಿನ್ಗೆ ಈ ಪರಿಸ್ಥಿತಿ ಬರೋದಕ್ಕೂ ಕೂಡ ಇದೇ ರೂಪನೇ ಕಾರಣ ಅಲ್ವಮ್ಮ? ಯಾವ್ದಾದ್ರೂ ಅಪಾಯದಿಂದ ಹೊರಗೆ ಬರೋಂಥ ಸಮಯದಲ್ಲಿ ದೇವ್ರು ನಮ್ಗೆ ಪುನರ್ಜನ್ಮ ಕೊಟ್ರು ಅಂತ ಅನ್ಕೊಳ್ತೀವಿ ಹೊರತು ಅದರ ಜೊತೆಗೆ ಒಂದು ಹೊಸ ನರ್ಕನೂ ಕೂಡ ಕೊಟ್ಬಿಟ್ಟು ಹೋಗಿದ್ದಾನೆ. ನನ್ ಗಂಡಂಗೆ ನನ್ ಕಣ್ಮುಂದೆನೆ ನಿಶ್ಚಿತಾರ್ಥ ನಡೀತಿರ್ಬೇಕಾದ್ರೆ ಇದಕ್ಕೂ ಮಿಗಿಲಾದ ನರ್ಕ ಇನ್ನೇನಿರಕ್ ಸಾಧ್ಯ? ವೈದೇಹಿ, ಯಾಕೆ ಅಳ್ತಿದ್ಯಾ? ಏನಾಯ್ತು ನಿಂಗೆ? ಅಮ್ಮ ಇದ್ದಾಳಲ್ವಾ? ಅಮ್ಮ ಇದ್ದಾಳೆ, ಅಳ್ಬೇಡ. ನಿನ್ನ ಅಮ್ಮ ಇದ್ದಾಳಲ್ಲ, ಅಳ್ಬೇಡ. ಇಲ್ಲಮ್ಮ, ನಿಂಗೇನು ಆಗಿಲ್ಲ ಅಲ್ವಾ? ನೋಡು, ನಾನು ಅಳ್ತಾನೆ ಇಲ್ಲ. ನಿಂಗೇನು ಆಗಿಲ್ಲ ತಾನೆ? ಯಾರು ಗುರ್ತು ಹಿಡಿದ್ರು ಹಿಡಿದೇ ಹೋದ್ರು ನೀನ್ ಗುರ್ತು ಹಿಡಿದ್ಯಲ್ಲ, ಇಷ್ಟು ನೋವಲ್ಲೂ ನನಗಿದೊಂದೇ ಸಾಕು. ಈ ಲೋಕದಲ್ಲಿ ನನ್ನನ್ನ ನನ್ನಾಗೆ ಗುರ್ತಿಸ್ತಾ ಇರೋರು ಒಬ್ರಾದ್ರೂ ಇದಾರಲ್ಲ, ಅದು ನಮ್ಮಮ್ಮ. ನನ್ನ ಸಾಯಿಸ್ಬಿಡ್ತಾನೆ, ನನ್ನನ್ನು ಸಾಯಿಸ್ತಾನೆ, ನನ್ನನ್ನು ಸಾಯಿಸ್ತಾನೆ, ನನ್ನನ್ನು ಸಾಯಿಸ್ತಾನೆ. ವಾಲಿಯಮ್ಮ, ಇಲ್ಲ ಇಲ್ಲ, ನನ್ನನ್ನು ಸಾಯಿಸ್ಬಿಡ್ತಾನೆ. ವೈದೇಹಿ, ನಿನ್ನನ್ನು ಸಾಯಿಸ್ಬಿಡ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ? ಇವನ್ ಸಾಯಿಸ್ಬಿಡ್ತಾನೆ, ಏನಾಗಲ್ಲಮ್ಮ? ನಿನ್ನನ್ನು ಸಾಯಿಸ್ಬಿಡ್ತಾನೆ. ಅಮ್ಮ. ವೈದೇಹಿ, ಏಯ್, ನನ್ ಮಗಳನ್ನ ಸಾಯಿಸಕ್ ಬಂದಿದ್ಯಾ? ನನ್ ಮಗಳನ್ನ ಸಾಯಿಸ್ತೇನೋ? ನನ್ ಮಗಳನ್ನ ಸಾಯಿಸ್ತೀಯಾ? ನನ್ ಮಗಳನ್ನ ಸಾಯಿಸ್ತೇನೋ? ಬಿಡು. ನನ್ ಮಗಳನ್ನ ಸಾಯಿಸ್ತೀಯಲ್ಲ? ಏಯ್, ನನ್ ಮಗಳನ್ನ ಸಾಯಿಸ್ಬಿಡ್ತೀಯಲ್ಲ ನೀನು? ಏಯ್, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಬಿಡಲ್ಲ ನಾನು. ನಿನ್ನನ್ನು ಸಾಯಿಸ್ಬಿಡ್ತೀನಿ. ನನ್ ಮಗಳನ್ನ ಸಾಯಿಸಕ್ ಬಂದಿದ್ಯಾ? ನಿನ್ನನ್ನು ಬಿಡಲ್ಲ. ನಿನ್ನನ್ನು ಸಾಯಿಸ್ಬಿಡ್ತಾನೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಾಕೋ ಬಂದೆ? ನನ್ ಮಗಳನ್ನ ಸಾಯಿಸಕ್ ಬಂದಿದ್ಯಾ ನೀನು? ನಿನ್ನನ್ನು ಬಿಡಲ್ಲ ನಾನು. ಹೋಗೋ, ಹೋಗೋ, ನಿನ್ನನ್ನು ಬಿಡಲ್ಲ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ನನ್ನನ್ನು ಸಾಯಿಸ್ಬಿಡ್ತಾರಪ್ಪ. ಅಯ್ಯೋ ಅಮ್ಮ, ಸಾಯಿಸಕ್ ಬಂದಿದ್ಯಾ? ಅಮ್ಮ ಬೇಡಮ್ಮ. ಅಮ್ಮ ಬಿಡಲ್ವಾ? ನೀನ್ ಅಮ್ಮ, ಸಾಯ್, ಸಾಯ್. ಬೇಡಮ್ಮ. ನಿನ್ನನ್ನು ಸಾಯಿಸ್ಬಿಡ್ತೀನಿ. ಅಯ್ಯೋ ಅಮ್ಮ. ನಿನ್ನನ್ನು ಬಿಡಲ್ಲ ನಾನು. ಹೊಡಿಬೇಡ. ಶಾಂತ, ಬಿಡಲ್ಲ ನಾನು. ಶಾಂತ, ಏನ್ ಮಾಡ್ತಿದ್ಯಾ? ಶಾಂತ, ಶಾಂತ, ನೋಡು, ಶಾಂತ, ನಾನ್ ಬಿಡಲ್ಲ. ಮಾತ್ ಕೇಳಮ್ಮ. ಶಾಂತ, ನಿಂತ್ಕೋ, ನಿಂತ್ಕೋ ಶಾಂತ, ನಿಂತ್ಕೋ. ಅಯ್ಯೋ, ಅವ್ನು ಸಾಯಿಸ್ಬಿಡ್ತಾನೆ. ಅಯ್ಯೋ, ಸುಮ್ನೆ ಇರು. ಶಾಂತ, ಅಮ್ಮ, ಬೇಡ. ಬಿಡು ವೈದೇಹಿ. ಗಲಾಟೆ ಮಾಡ್ಬೇಡ. ನಾನು ಅಮ್ಮ, ಬೇಡಮ್ಮ. ಸಾಯಿಸ್ಬೇಕು. ಶಾಂತ, ನನ್ ಮಾತ್ ಕೇಳು. ನಿಂದ್ರಮ್ಮ. ಶಾಂತ, ಶಾಂತ. ಬೇಡ, ಶಾಂತ. ಶಾಂತ, ಶಾಂತ, ಬಾಮ್ಮ. ಅಮ್ಮ, ನನ್ ಮಾತ್ ಕೇಳಮ್ಮ. ನಿನ್ನನ್ನು ಸಾಯಿಸ್ಬಿಡ್ತಾನೆ. ನಿನ್ನನ್ನು ಸಾಯಿಸ್ಬಿಡ್ತಾನೆ. ಇಲ್ಲ ಅಮ್ಮ. ನಾನು ಅವನ್ನ ಬಿಡಲ್ಲ. ನಾನು ಅವನ್ನ ಬಿಡಲ್ಲ. ಅವನು ಒಳ್ಳೆಯವನಲ್ಲ. ಅವ್ನು ನಿನ್ನನ್ನು ಸಾಯಿಸ್ಬಿಡ್ತಾನೆ. ಇಲ್ಲ ಅಮ್ಮ. ಏನೋ ಸುಳ್ಳು ಹೇಳ್ತಾ ಇದಾರೆ ದೊಡ್ಡಪ್ಪ. ಅವನು ವೈದೇಹಿಗೆ ಚಾಕು ಹಾಕಿದ್ದ, ಚಾಕುಲ್ ಸಾಯಿಸ್ಬಿಟ್ಟ. ಅವನು ವೈದ್ಯ ಒಳ್ಳೆಯವನಲ್ಲ. ಹೆಚ್ಚಿದ್ಯಾ? ತುಂಬಾ ಏನ್ ಹೇಳ್ತಿದ್ದಾಳ ಕೆಟ್ಟವನು. ಅವಳು? ಅವ್ರಿಗೆ ಹುಚ್ಚಿಡಿದೆಯಲ್ಲ ದೊಡ್ಡಪ್ಪ, ಹುಚ್ಚಿ.
ಏಯ್, ಹುಚ್ಚಿಡ್ದಿರೋರು ಏನೇನೋ ಹೇಳ್ತಾರೆ. ಸಮಾಧಾನ ಮಾಡ್ಕೊ. ಈ ತರ ಹುಚ್ಚರನ್ನ ಮನೇಲಲ್ಲ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ವಾಲಿ, ಇಲ್ಲ ಅಂದ್ರೆ ಮತ್ತೆ ಅಂದೇವಾ, ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ಗೊತ್ತಾಗಿರೋದು. ನೀವು ಬಂದಿರ್ಲಿಲ್ಲ ಅಂದ್ರೆ ಸಾಯಿಸ್ಬಿಟ್ಟಿರೋಳು. ಮೊದ್ಲೇ ಇವತ್ ನಿನ್ ನಿಶ್ಚಿತಾರ್ಥ. ಯಾವಾಗ ಯಾರ್ಗ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರನ್ನ ಕಳಿಸಿ ದೊಡಪ್ಪ. ಏಯ್, ಅತ್ತೆ ಬಂದು ಎಷ್ಟು ದಿನ ಆಗಿದೆ? ಯಾವತ್ತು ಯಾರ ಜೊತೆನೇ ಈ ಥರ ವರ್ತಿಸಿರ್ಲಿಲ್ಲ ಅಲ್ವಾ? ಆದ್ರೆ ಇವತ್ತವರು ನಿನ್ನನ್ನು ನೋಡಿ ಯಾಕೆ ಆ ಥರ ರಿಯಾಕ್ಟ್ ಮಾಡಿದ್ರು? ಹೌದು, ನಿಜಾನೇ. ಇಲ್ಲಿರೋ ಗೆಸ್ಟ್ಗಳನ್ನೆಲ್ಲ ಏನು ಮಾಡ್ಲಿಲ್ವಲ್ಲ, ನಿನ್ನ ಮಾತ್ರ ಯಾಕೆ ಹೊಡೆದ್ಲು? ನೀನ್ ಹೇಳಮ್ಮ, ಏನ್ ನಡೀತು ಅಂತ ಹೇಳು. ನನ್ ಮೇಲೆ ಅಮ್ಮನ ಮಲಗಿಸ್ತಾ ಇದ್ದೆ ಮಾವ. ಅಷ್ಟರಲ್ಲೇ ಇವ್ರು ಬಂದ್ಬಿಟ್ರು ಅಷ್ಟೇ. ವೈದೇಹಿನ ಸಾಯಿಸ್ಬೇಡ ಸಾಯಿಸ್ಬೇಡ ಅಂತ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಏನು ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಅಂದ್ರೆ ಈಗ ನಾನು ವೈಶಾಲಿನ ಸಾಯ್ಸಕ್ ಹೋಗಿದ್ನಾ? ಹೌದಲ್ವಾ? ಏನು ಮಾಡದೆ ಹೋದ್ರೆ ನಿನಗೆ ಯಾಕೆ ಹೊಡಿತಾಳೆ? ನಂಗೂ ಗೊತ್ತಿಲ್ಲ ದೊಡಮ್ಮ. ಡಾಕ್ಟ್ರು ಹೇಳಿರೋ ಪ್ರಕಾರ ಅತ್ತೆಗೆ ಅವತ್ತು ಕಣ್ಮುಂದೆ ವೈದೇಹಿ ಸತ್ತ ದಿನ ಆ ಸಮಯದಲ್ಲಿ ಏನೇ ನಡೀತೋ ಅದು ಮಾತ್ರ ನೆನಪಿದೆ. ವೈದೇಹಿ ರೂಪ ನೆನಪಿರೋ ಕಾರಣಕ್ಕೆ ಇವಳನ್ ಬಿಟ್ರೆ ಬೇರೆ ಯಾರನ್ನೂ ಗುರ್ತು ಹಿಡಿತಾ ಇಲ್ಲ ಅವರು. ಆದ್ರೆ ಮತ್ತೆ ಈಗ ಆ ಸಾವನ್ನ ನೆನಪು ಮಾಡಿಕೊಂಡು ದಯವಿಟ್ಟು ವೈದೇಹಿನ ಸಾಯಿಸ್ಬೇಡ ಅಂತ ಬೇಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಆ ಘಟನೆಗೆ ಸಂಬಂಧಪಟ್ಟಿರೋ ವ್ಯಕ್ತಿನೋ ವಸ್ತುನೋ ಕಣ್ಮುಂದೆ ಬರಬೇಕು. ನಿನ್ನನ್ನು ಸಾಯಿಸ್ತಾನೆ, ಸಾಯಿಸ್ಬಿಡ್ತೀನಿ. ವಾಲಿ ಸರಿಯಾಗಿ ಸಿಕ್ಕಾಕೊಳ್ಳೋ ಆಗಿದೆ. ಒಂದ್ ವೇಳೆ ಅವತ್ತಲ್ಲಿ ವೈದೇಹಿನ್ ಕೊಂದೋರಿಲ್ಲಿಗ್ ಬಂದಿರ್ಬೋದೇನೋ? ನಾವಿಲ್ಲಿಂದ ಹೊರಟೋಗೋಣ ಬಾ. ಅದೇ ಆಗಿರ್ಬೋದು. ಇಲ್ಲ ಅಂದ್ರೆ ಹೀಗೆಲ್ಲ ಆಡಲ್ಲ ಚಿಕ್ಕಿ. ಹೌದು, ಆಗ್ಲೇ ಯಾರೋ ಆ ಕಡೆ ಹೋಗಿದ್ದನ್ನು ನೋಡ್ದೆ. ಅತ್ತೆ ಅವ್ರನ್ನ ನೋಡಿ ಕೋಲ್ ತಗೊಂಡ್ಲು. ಅಷ್ಟರಲ್ಲಿ ನಾನು ಅಡ್ಡ ಹೋದೆ ಅಷ್ಟೇ. ನನ್ನ ಹೊಡೆಯಕ್ಕೆ ಶುರು ಮಾಡಿದ್ಲು. ಅವರು ಅವತ್ತು ವೈದೇಹಿನ ಸಾಯಿಸಿದವರೇ ಆಗಿರ್ಬಹುದು. ಶಾಂತ ಚಿಕ್ಕಿ ಸರಿ ಹೋದ್ರೆ ಎಲ್ಲಿ ಅವ್ರನ್ನ ಗುರ್ತು ಹಿಡಿತಾರೋ ಅಂತ ಚಿಕ್ಕಿನೇನಾದ್ರೂ ಮಾಡಕ್ ಬಂದಿರ್ತಾರೆ. ನಾವು ತುಂಬಾ ಹುಷಾರಾಗಿರ್ಬೇಕು ಮಾವ. ಅವನು ಒಳ್ಳೆಯವನಲ್ಲ, ಕೆಟ್ಟವನು. ನೀನು ಎಷ್ಟು ಚೆನ್ನಾಗಿ ಕತೆ ಕಟ್ತಿದ್ಯಾ ಬಂಗಾರಿ. ಅದಕ್ಕೆ ನೀನಂದ್ರೆ ನಂಗಿಷ್ಟ. ಲಾಯರಮ್ಮ, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೀ. ಏನೋ ಯಾವಾಗ ನೋಡಿದ್ರು ಒಂದಲ್ಲ ಒಂದು
ದೇವಾಂಶ್ ಕಂದ ದೇವಾಂಶ್. ಅತ್ತೆ ಬರ್ತಾ ಇದ್ದೀನಿ ಕೌಸಲ್ಯ. ಬಂದ್ಬಿಡ್ತಾರೆ. ಅವ್ರಿಲ್ಲಿಗೆ ಬರ್ದೇ ಇರೋ ಹಾಗಾಗತ್ತಾ? ಅಷ್ಟು ಅದೃಷ್ಟ ಇದೆಯಾ ನಂಗೆ? ಅವ್ನ್ ಯಾಕೆ ಬರಕ್ ಇನ್ನೂ ಲೇಟ್ ಮಾಡ್ತಿದ್ದಾನೆ? ಲಾಸ್ಟ್ ಮಿನಿಟಲ್ಲಿ ಇನ್ನೂ ಟ್ವಿಸ್ಟ್ ಕೊಡಲ್ಲ ತಾನೆ.